ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಾಂತಕುಮಾರ್ ಕ್ಲಾಸಸ್. ಇದು KPTCL ಎಕ್ಸಾಮ್ನ ಪ್ರೀವಿಯಸ್ ಇಯರ್ನ ಹಳೆ 10 ಕ್ವಶನ್ಸ್ನ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಮೇಯ್ನ್ ಆಗಿ ಸೆಂಟರ್ ಆಫ್ ಬಯಾನ್ಸಿ ಕಾನ್ಸೆಪ್ಟು, ಐಸೆಂಟ್ರೋಪಿಕ್ ಫ್ಲೋ, ಮಾಲಿಕ್ಯುಲರ್ ಕೊಲಿಷನ್ ಆಫ್ ಗ್ಯಾಸಸ್ ಬಗ್ಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೋಣ. 51ನೇ ಕ್ವಶನ್. ನೋಡ್ರೆ 51ನೇ ಕ್ವಶನ್. ಭಾರತವು ಡ್ಯಾಶ್ ಅಧಿಕೃತ ಭಾಷೆಗಳನ್ನು ಹೊಂದಿದೆ. ಇದಕ್ಕೆ ಆನ್ಸರ್ ಬಂದು 22. ಅಧಿಕೃತವಾಗಿ 22 ಭಾಷೆಗಳು ಇದೆ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್. ಇದು 52ನೇ ಕ್ವಶನ್. ವಾಣಿಜ್ಯ ವ್ಯವಹಾರಗಳ 2 ಪ್ರಕಾರಗಳು C2C ಮತ್ತು B2B. C2C ಎಂದರೆ ಕಸ್ಟಮರ್ ಟು ಕಸ್ಟಮರ್, ನೇರವಾಗಿ ಏನಂತ ಕೇಳಿದರೆ ಮಾರಾಟ ಮಾಡುವ ಪ್ರಕ್ರಿಯೆ. B2B ಎಂದರೆ ಬಿಸ್ನೆಸ್ ಟು ಬಿಸ್ನೆಸ್, ಎಂದರೆ ಇತರ ವ್ಯಾಪಾರಿಗಳಿಗೆ ಮಾರಾಟ ಮಾಡುವ ಅಥವಾ ಸೇವೆ ನೀಡುವುದು ಅಂತ. ಇಲ್ಲಿ ಇಂಗ್ಲೀಷ್ನ ಓದ್ಕೊಂಡ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. C2C and B2B are two of commercial transactions. C2C stands for C ಅಂದರೆ ಕಸ್ಟಮರ್ ಟು ಕಸ್ಟಮರ್ ಈಸ್ ಎ ಪ್ರೊಸೆಸ್ ಫಾರ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಡೈರೆಕ್ಟ್ಲಿ ಟು ಆನ್ಸರ್ ಇರ್ತದೆ, ಕಸ್ಟಮರ್ಸೇ ಆಗಿರುತ್ತೆ, ಕಸ್ಟಮರಿಂದ ಕಸ್ಟಮರ್ಗೆ. ಇದು ಟೈಪ್ಸ್ ಆಫ್ ಇ ಕಾಮರ್ಸ್ ಅಂತ ಬರುತ್ತೆ. ಆ ಇ ಕಾಮರ್ಸಲ್ಲಿ ಇವು ಆಗಿರುತ್ತೆ, ಕಸ್ಟಮರ್ ಟು ಕಸ್ಟಮರ್, ಬಿಸ್ನೆಸ್ ಟು ಬಿಸ್ನೆಸ್ ಅಂತೇಳಿ. B2B ಸ್ಟ್ಯಾಂಡ್ಸ್ ಫಾರ್ ಬಿಸ್ನೆಸ್ ಟು ಬಿಸ್ನೆಸ್. ಬಿ ಅಂದರೆ ಬಿಸ್ನೆಸ್ ಮತ್ತು ಬಿ ಅಂದರೆ ಬಿಸ್ನೆಸ್. ಇಸ್ ಅ ಪ್ರೊಸೆಸ್ ಆಫ್ ಸೇಲಿಂಗ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಟು ಅದರ್ ಬಿಸ್ನೆಸಸ್. ಈ ಇ ಕಾಮರ್ಸ್ ಏನಂದರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತೇಳಿ ಈ ಇಂಟರ್ನೆಟ್ ಸಹಾಯದಿಂದ ಬಿಸ್ನೆಸ್ ಮಾಡೋದು. ಇವಾಗ ಫ್ಲಿಪ್ಕಾರ್ಟು, ಅಮೆಝಾನ್ ಅವೆಲ್ಲ ಇಂಟರ್ನೆಟ್ ಮುಖಾಂತರ ಇದು ಮಾಡೋದು. ಹಾಗಾಗಿ ಸರ್ವಿಸ್ ಆ ಥರ ಇ ಕಾಮರ್ಸ್ ಥರ ಕೊಡ್ತಾರೆ. ನಾವು ಮನೇಲಿ ಕೂತಂತೆ ಆರ್ಡರ್ ಮಾಡಿದ್ರೆ ಸೀದಾ ಮನೆಗೆ ತಂದು ಕೊಡ್ತಾರೆ, ಅದು ಇ ಕಾಮರ್ಸ್ ಸರ್ವಿಸಸ್ ಆಗಿರ್ತವೆ. ನೆಕ್ಸ್ಟು 53ನೇ ಕ್ವಶನ್. ಕೆಳಗಿನ ಯಾವ ಅನಿಲಗಳು ವೇಗವಾಗಿ ಚಲಿಸುವ ಅಣುಗಳನ್ನು ಹೊಂದಿವೆ? ಆಪ್ಷನ್ ಎ ನೈಟ್ರೋಜನ್, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಹೈಡ್ರೋಜನ್, ಆಪ್ಷನ್ ಡಿ ಕ್ಲೋರಿನ್. ಅಣುಗಳು ಮಾಲಿಕ್ಯೂಲ್ಸು ಅತಿ ಹೆಚ್ಚು ವೇಗವಾಗಿರೋದು ಹೈಡ್ರೋಜನಲ್ಲಿ. ನೆಕ್ಸ್ಟು 54ನೇ ಕ್ವಶನ್. ಭಾರತದ ಮೊತ್ತ ಮೊದಲ ಗಗನಯಾತ್ರಿ ಯಾರು? ಆಪ್ಷನ್ ಎ ಸುನೀತಾ ವಿಲಿಯಮ್ಸ್, ಆಪ್ಷನ್ ಬಿ ಕಲ್ಪನಾ ಚಾವ್ಲಾ, ಆಪ್ಷನ್ ಸಿ ರಾಕೇಶ್ ಶರ್ಮಾ, ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್. ಇದು ಕಲ್ಪನಾ ಚಾವ್ಲಾ ಅವರು ಭಾರತದ ಮೊದಲ ಗಗನಯಾತ್ರಿ. ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ಸುನೀತಾ ವಿಲಿಯಮ್ ಆಗ್ತಾರೆ. ಈ ಚಂದ್ರನಲ್ಲಿ ಮೊದಲಿಗೆ ಕಾಲಿಟ್ಟಂಥ ವ್ಯಕ್ತಿ ಯಾರಪ್ಪ ಅಂದರೆ ನೀಲ್ ಆರ್ಮ್ಸ್ಟ್ರಾಂಗ್. ನೆಕ್ಸ್ಟು ಇದು 55ನೇ ಕ್ವಶನ್. ಆಫ್ಘಾನಿಸ್ತಾನದ ಅಧ್ಯಕ್ಷ ಯಾರು ಅಂತ ಕೇಳಿದರೆ ಆ ಎಕ್ಸಾಮ್ ನಡೆದ ಟೈಮಲ್ಲಿ ಯಾರಾದರೂ ನಮ್ಮ ದೇಶದ ಸುತ್ತಮುತ್ತ ಇರೋ ದೇಶಗಳಲ್ಲಿ ಅಧ್ಯಕ್ಷರು, ಪ್ರಧಾನಿಗಳು ಚೇಂಜ್ ಆದ್ರಪ್ಪ ಅಂದರೆ ಅವ್ರ ಹೆಸರು ನೆನ್ಪಿಟ್ಕೋಬೇಕಾಗುತ್ತೆ. ಅದು ಕರೆಂಟ್ ಅಫೇರ್ ಕ್ವಶನ್ ಆಗಿದೆ. ನೋಡ್ರಿ, ಇದು 56ನೇ ಕ್ವಶನ್. ಇದೊಂದು ಲಾ ಮೇಲೆ ಕೇಳಿದರೆ ಕ್ವಶನ್. ಯಾವುದಪ್ಪ ಅಂದರೆ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ನಾನು ಹಳೆಯ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಟ್ ಈಸ್ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಅದು ಆ ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ. ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಲಾ ಏನು ಹೇಳ್ತಪ್ಪ ಅಂದರೆ
2 ಸಿಸ್ಟಮ್ ತಾಳ್ರಿ. ಸಿಸ್ಟಮ್ ಅಂದರೆ ಇವಾಗ ಆ, ಇದು ಸಿಸ್ಟಮ್ ಅಂದ್ಕೊಳ್ರಿ. ಬಾಕ್ಸ್ ಅಂತ ಜಸ್ಟ್ ಅಷ್ಟೇ. ಒಂದು ಬಾಕ್ಸ್ ಅಂದ್ಕೊಳ್ರಿ. ಇದು ಒಂದು ಬಾಕ್ಸ್ ಅಂದ್ಕೊಳ್ರಿ. ಇಲ್ಲಿ ಗ್ಯಾಸಸ್ ಇದೆ ಅಂದ್ಕೊಳ್ರಿ. ಗ್ಯಾಸ್ ಪಾರ್ಟಿಕಲ್ಸ್ ಇದಾವಂತ. ಇದು ಎ ಸಿಸ್ಟಮ್ ಆದರೆ ಇದು ಬಿ ಸಿಸ್ಟಮ್ ಅಂದ್ಕೊಳ್ರಿ. ನೆಕ್ಸ್ಟ್ ಅದೇ ಅದೇ ಸೇಮ್ ಸೈಜ್ ಇದ್ದು ಬಾಕ್ಸ್ ಅಂದರೆ ಸಿಸ್ಟಮು, ಸೇಮ್ ಗ್ಯಾಸ್ ಇದೆ ಅಂದ್ಕೊಳ್ರಿ. ಇದು ಸಿ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಹೀಟ್ ಕೊಟ್ಟಾದ್ಮೇಲೆ ಆ ಗ್ಯಾಸಲ್ಲಿ ಟೆಂಪ್ರೇಚರು ಬಿಲ್ಡ್ ಆಗಿರುತ್ತೆ, ಇಷ್ಟು ಟೆಂಪ್ರೇಚರ್ ಅಂತೇಳಿ. ಇದಕ್ಕೂ ಸೇಮ್ ಅದೇ ಥರ ಕೊಟ್ಟರೆ, ಇದಕ್ಕೂ ಸೇಮ್ ಅದೇ ಥರ ಕಂಡೀಷನ್ ಕೊಟ್ಟರೆ. ಇಲ್ಲಿ 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 ಎರಡು ಬಾಕ್ಸನ್ನು ಜಾಯಿನ್ ಮಾಡಿದರೆ ಅವಾಗ ಟೆಂಪ್ರೇಚರ್ ಏನಾಗುತ್ತಪ್ಪ ಅಂದರೆ, ಇಲ್ಲಿ ಸೇಮ್ ಟೆಂಪ್ರೇಚರ್ ಇರುತ್ತೆ, ಇಲ್ಲಿ ಸೇಮ್ ಟೆಂಪ್ರೇಚರ್ ಇರುತ್ತೆ, ಟೆಂಪ್ರೇಚರ್ ಆಫ್ ಗ್ಯಾಸ್. ಆವಾಗ ಟೆಂಪ್ರೇಚರು ಫ್ಲೋ ಆಗಲ್ಲ. ಎ ಬಾಕ್ಸಿಂದ ಬಿ ಬಾಕ್ಸಿಗೆ ಅಥವಾ ಬಿ ಬಾಕ್ಸಿಂದ ಎ ಬಾಕ್ಸಿಗೆ ಫ್ಲೋ ಆಗಲ್ಲ. ಅದು ಏನಾಗುತ್ತೆ ಅಂದರೆ ಈಕ್ವಿಲಿಬ್ರಿಯಮ್ ಸ್ಟೇಟ್ ಬಂದಿರುತ್ತೆ. ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಫ್ಲೋ ಆಗೋದೇ ಇಲ್ಲ. ಈಗ ಇನ್ನೂ ಸಿಂಪಲ್ ಆಗಿ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಪೈಪಲ್ಲಿ ನೀರಿದ್ದಂಗೆ. ಯಾವುದೊಂದು ಪೈಪನ್ನು ಸ್ಟ್ರೈಟಲ್ಲಿ ಹಿಡ್ಕೊಂಡ್ರೆ ನೀರಿದ್ರೂ ಎಲ್ಲಿರುತ್ತೋ ಅಲ್ಲಿರುತ್ತೆ. ಸ್ವಲ್ಪ ಈ ಥರ ಅಪ್ವರ್ಡು ಡೌನ್ವರ್ಡು ಒಂದು ಕಡೆ ಇದು ಮಾಡಿದರೆ ಫ್ಲೋ ಏನಾಗುತ್ತೆ ಅಂದರೆ ಹೈಟಿಂದ ಡೌನ್ ಕಡೆ ಹೋಗುತ್ತೆ. ಈ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಆ ಟೆಂಪ್ರೇಚರ್ ಹೆಂಗೆ ಯಾವ ಥರ ಫ್ಲೋ ಆಗುತ್ತಪ್ಪ ಅಂದರೆ, ಹೆಚ್ಚಿಗೆ ಟೆಂಪ್ರೇಚರಲ್ಲಿ ಇರುತ್ತೋ ಅಲ್ಲಿಂದ ಕಡಿಮೆ ಟೆಂಪ್ರೇಚರ್ಗೆ ಫ್ಲೋ ಆಗುತ್ತೆ. ಹಾಗಾಗಿ ಈ ಎ ಮತ್ತು ಬಿಗಳು ಥರ್ಮಲ್ ಈಕ್ವಿಲಿಬ್ರಿಯಮ್ ಸ್ಟೇಟಿಗೆ ಬಂದಾಗ ಇದೇ ಎ ಮತ್ತು ಬಿ ಸಿಸ್ಟಮ್ಗಳನ್ನು ಸಿ ಜೊತೆಗೆ ಕನೆಕ್ಟ್ ಮಾಡಿದರೆ, ಅಥವಾ ಎ ಸಿ ಅಥವಾ ಬಿ ಸಿ ಕನೆಕ್ಟ್ ಮಾಡಿದರೆ ಅಲ್ಲಿ ಕೂಡ ಸೇಮ್ ಈಕ್ವಿಲಿಬ್ರಿಯಮ್ ಸ್ಟೇಟಾಗೆ ಬರ್ತೈತೆ ಅಂತೇಳಿ ಇವಾಗ ಅದು ಕಾನ್ಸೆಪ್ಟ್. ಅದು ನೋಡ್ರಿ, ಇದು ಕ್ವಶನ್ ಇನ್ನೊಂದ್ಸತಿ ಓದ್ತೀನಿ. 2 ಅಥವಾ ಹೆಚ್ಚಿನ ವಸ್ತುಗಳನ್ನು ಉಷ್ಣ ಸಮತೋಲನ ಬಂದರೆ ಇವುಗಳಲ್ಲಿ ಯಾವುದು ಬದಲಾವಣೆ ಆಗೋದಿಲ್ಲ. ಇವಾಗ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನಾನು ಹೇಳಿದ ಕಾನ್ಸೆಪ್ಟಿಗೂ ಈ ಕ್ವಶನ್ ಇನ್ನೊಂದ್ಸತಿ ಹೋದರೆ, 2 ಸತಿ ಹೋದರೆ ಇಂಗ್ಲೀಷ್ ಓದ್ತೀನಿ ನೋಡ್ರಿ. ವಿಚ್ ಒನ್ ಆಫ್ ದೀಸ್ ಡಸ್ ನಾಟ್ ಚೇಂಜ್ ಆಗೋದಿಲ್ಲ ವೆನ್ 2 or more ಬಾಡೀಸ್ ವಿಚ್ ಆರ್ ಇನ್ ಅಟ್ ಥರ್ಮಲ್ ಈಕ್ವಿಲಿಬ್ರಿಯಮ್. ಇವು ಎಲ್ಲ ನೋಡ್ರಿ, 2 ಅಥವಾ ಹೆಚ್ಚಿನ ಸಿಸ್ಟಮ್ಗಳು ಥರ್ಮಲ್ ಈಕ್ವಿಲಿಬ್ರಿಯಮ್ ಬಾಡಿಲಿ ಅದಾವ. ಇವು ಏನು ಥರ್ಮಲ್ ಈಕ್ವಿಲಿಬ್ರಿಯಮ್ ಐತೆ, ಬಿನೂ ಐತೆ, ಸಿನೂ ಐತೆ. ಅವನ್ನ ಇನ್ ಕಾಂಟ್ಯಾಕ್ಟ್ ಜೋಡಿಸಿದ್ರೆ ನೋಡ್ರಿ, ವಿಚ್ ಆರ್ ಬಾಟ್ ಟುಗೆದರ್ ಅಂದರೆ ಏನು ಚೇಂಜ್ ಆಗಲ್ಲ ಅಂದರೆ ಟೆಂಪ್ರೇಚರ್ ಚೇಂಜ್ ಆಗೋದಿಲ್ಲ. ಯಾವುದೇ ಬಾಡಿದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಟೆಂಪ್ರೇಚರ್ ಮೂವ್ಮೆಂಟ್ ಇರೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ಕರೆಕ್ಟ್. ಈ ಕಾನ್ಸೆಪ್ಟು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮೂವ್ ಆಗೋಣ. ನೆಕ್ಸ್ಟು 57ನೇ ಕ್ವಶನ್. ಸರಿಯಾದ ಪದವನ್ನು ಸೇರಿಸಿ ವಾಕ್ಯವನ್ನು ಪೂರ್ಣಗೊಳಿಸಿ. ಇದು ಮೂರ್ಖ ಎಂದರೆ ಅಂತ ಕೇಳಿದರೆ ಅದು ಅದಕ್ಕೆ ಮೂರ್ಖ ಅಂದರೆ ಏನು ಅದಕ್ಕೆ ಅರ್ಥ ಅಂತ. ಕಣ್ಣು ಬಿಟಕಿಸುವುದು ಎ ಆಪ್ಷನ್ ಅಲ್ಲ. ಬಿ ಮುಗುಳ್ನಗು ಅದು ಅಲ್ಲ. ಸಿ ಪೆದ್ದಾಗಿ ನೋಡುವುದು. ಮೂರ್ಖ ಅಂದರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. 58ನೇ ಕ್ವಶನ್. ಬಯಾನ್ಸಿ ಕಾನ್ಸೆಪ್ಟ್ ಬಂತು ನೋಡ್ರಿ. ಅಮಾಂಗ್ ದಿ ಫಾಲೋಯಿಂಗ್ ವಾಟ್ ಕ್ಯಾನ್ ಬಿ ಸೆಡ್ ಆಸ್ ಸೆಂಟರ್ ಆಫ್ ಬಯಾನ್ಸಿ. ಕೆಳಗಿನವುಗಳಲ್ಲಿ ಯಾವುದೊಂದು ತೇಲುವಿಕೆಯ ಕೇಂದ್ರ ಎನ್ನಬಹುದು. ಇದೊಂದು ಬಯಾನ್ಸಿ ಕಾನ್ಸೆಪ್ಟ್ ಹೇಳ್ತೀನಿ. ಒಂದು 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 ಟ್ಯಾಂಕ್ ನೀರು ತಗೊಳ್ರಿ. ಫುಲ್ಲು ನೀರು ತುಂಬಿಸಿರ್ಬೇಕು. ಇವಾಗ ಯಾವುದೋ ಒಂದು ನೀವು ಯಾವುದೇ ಆಗಿರ್ಬೋದು, ಈ ಪಾತ್ರೆನೇ ಅಂದ್ಕೊಳ್ರಿ ಅಥವಾ ಡ್ರಮ್ ಅಂದ್ಕೊಳ್ರಿ. ಒಟ್ಟು ಒಂದು ಬಾಕ್ಸ್, ದೊಡ್ಡ ಬಾಕ್ಸಲ್ಲಿ
ಫುಲ್ ನೀರು ತುಂಬಿಸಿದೀವಿ ಅಂದ್ಕೊಳ್ರಿ. ನೀರು ತುಂಬಿಸಿದಾಗ ನೆಕ್ಸ್ಟು ಅದು ಬಾಕ್ಸ್ ತುಂಬಿಸಿವಿ ಅಂದ್ಕೊಳ್ರಿ. ಅವಾಗ ತುಂಬಿರೋ ಬಾಕ್ಸ್ಗೆ ನಾನು ಹೊರಗಡೆಯಿಂದ ಇನ್ನೊಂದು ಒಂದು ಚಿಕ್ಕ ಬಾಕ್ಸ್ ಅದರಲ್ಲಿ ಹಾಕ್ತೀನಿ ನಾನು. ಫುಲ್ ತುಂಬಿರೋ ಟ್ಯಾಂಕರ್ಗೆ ನಾನು ಹೊರಗಡೆಯಿಂದ ಒಂದು ಎಕ್ಸ್ಟ್ರಾ ಬಾಕ್ಸ್ ಹಾಕ್ತೀನಿ. ಅವಾಗ ಏನಾಗುತ್ತಪ್ಪ ಅಂದರೆ ಆ ಬಾಕ್ಸು ಇಮ್ಮರ್ಜ್ ಆಗುತ್ತೆ, ಅಂದರೆ ಮುಳುಗಡೆ ಆಗುತ್ತೆ. ಮುಳುಗಡೆ ಆದಾಗ ಅದ್ರದ್ದು ವಾಲ್ಯೂಮ್ ಗಾತ್ರ ಎಷ್ಟು ಅದು ನೀರು ಒಳಗೆ ಆವರಿಸ್ಕೊಂಡಿರುತ್ತಲ್ಲ ಅಷ್ಟೇ ಅಮೌಂಟ್ ಆಫ್ ನೀರು ಏನಾಗಿರುತ್ತೆ ಅಂದರೆ ಹೊರಗಡೆ ಬಿದ್ದಿರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಇವಾಗ ಒಂದು ಯಾವುದೋ ಒಂದು ತುಂಬಿರೋ ಕೊಡ ಅಥವಾ ಚೊಂಬು ತಗೊಂಡಾಗ ತುಂಬಿರೋದಕ್ಕೆ ನೀವು ಒಂದು ಎಕ್ಸ್ಟ್ರಾ ಕಲ್ಲು ಹಾಕ್ರಿ. ಆ ಕಲ್ಲಿನ ವಾಲ್ಯೂಮು ಎಷ್ಟು ಅದು ಆಕ್ಯುಪೈ ಮಾಡ್ಕೊತಲ್ಲ ಸೇಮ್ ಅಮೌಂಟ್ ಆಫ್ ನೀರು ಹೊರಗಡೆ ಹೋಗಿರುತ್ತೆ. ಅವಾಗ ಇಲ್ಲಿ ಈ ಸೆಂಟರ್ ಆಫ್ ಗ್ರಾವಿಟಿ ಗೊತ್ತೈತಿದು. ಗ್ರಾವಿಟೇಷನಲ್ ಫೋರ್ಸು, ಸೆಂಟರ್ ಆಫ್ ಗ್ರಾವಿಟಿ ಯಾವಾಗಲೂ ನೇರವಾಗಿ ಅಪ್ಲೈ ಮಾಡ್ತಾ ಇರುತ್ತೆ. ಇವಾಗ ಇದೊಂದು ವಸ್ತು ಅಂತಂದರೆ ಯಾವುದೇ ಒಂದು ಬಾಕ್ಸ್ ಅಂದ್ಕೊಂಡ್ರೆ ಅಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಅಟ್ ದ ಸೆಂಟರ್ ಇರುತ್ತೆ. ನೀವು ಯಾವುದೇ ಒಂದು ತಗೊಳ್ರಿ, ಯಾವುದೇ ವಸ್ತು ತಗೊಳ್ರಿ, ಅದೊಂದು ಸೆಂಟರ್ ಆಫ್ ಗ್ರಾವಿಟಿ ಇರುತ್ತೆ. ಅದು ಆ ಸೆಂಟ್ರಿಗೆ ಇರುತ್ತೆ, ಸೆಂಟ್ರ್ ಪಾಯಿಂಟ್. ಅದೇ ಥರ ಅವಾಗ ಈ ಎಕ್ಸ್ಟ್ರಾ ಹಾಕಿರೋ ಬಾಕ್ಸ್ಗೆ ಅದಕ್ಕೂ ವೆಯ್ಟ್ ಇರುತ್ತೆ. ಆ ವೆಯ್ಟು ಡೌನ್ವರ್ಡು ಇದಿರುತ್ತೆ. ಅದು ಆ ಬಾಕ್ಸ್, ಸಣ್ಣ ಬಾಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸಣ್ಣ ಬಾಕ್ಸಿನ ವೆಯ್ಟು ಆ ನೀರಿನ ಕೆಳಗೆ ಡೌನ್ವರ್ಡ್ ಅಪ್ಲೈ ಮಾಡ್ತಾ ಇರುತ್ತೆ. ಅದು ಸಮಾನಾಂತರವಾಗಿ ಕೆಳಗಡೆಯಿಂದ ಅದಕ್ಕೆ ಫೋರ್ಸ್ ಕೊಡ್ತಾ ಇರುತ್ತೆ. ಫೋರ್ಸ್ ಕೊಟ್ಟಾಗ ಮಾತ್ರ ಅದು ತೇಲುತ್ತೆ, ಇಲ್ಲಾಂದ್ರೆ ಸೀದಾ ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಅದು ತೇಲ್ತಾ ಇರ್ಬೇಕು ಒಟ್ಟು. ಈ ದೊಡ್ಡ ಬಾಕ್ಸಲ್ಲಿ ನೀರು ತುಂಬಿರೋ ದೊಡ್ಡ ಬಾಕ್ಸಲ್ಲಿ ಒಂದು ಚಿಕ್ಕ ಸಣ್ಣ ಬಾಕ್ಸ್ ಹಾಕಿದಾಗ ಮುಕ್ಕಾಲು ಪಾರ್ಟು ಮುಳುಗಿರುತ್ತೆ. ಆ ವೆಯ್ಟ್ ಏನಾಗ್ತಾ ಇರ್ತದೆ, ಆ ನೀರಿಗೆ ಕೆಳಗಡೆ ಆಗ್ತಾ ಇರುತ್ತೆ. ಅದು ಆ ವೆಯ್ಟ್ ಬ್ಯಾಲೆನ್ಸ್ ಮಾಡೋಕೆ ಅಂತೇಳಿ ಕೆಳಗಡೆಯಿಂದ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಆ ಫೋರ್ಸನ್ನು ಏನಂತ ಕರೀತಾರೆ ಅಂದರೆ ಬಯಾಂಟ್ ಫೋರ್ಸ್ ಅಂತ ಕರೀತಾರೆ. ಬಯಾಂಟ್ ಫೋರ್ಸ್ ಅಂತ. ಆವಾಗ ಬಯಾಂಟ್ ಫೋರ್ಸಲ್ಲಿ ಸೆಂಟರ್ ಆಫ್ ಬಯಾನ್ಸಿ ಏನಾಗಿರುತ್ತಪ್ಪ ಅಂದರೆ ಆ ಎಷ್ಟು ಇಮ್ಮರ್ಜ್ ಆಗಿರುತ್ತಲ್ಲ ಅಲ್ಲಿಗೆ ಅಷ್ಟು ಬಾಡಿ ಅದ್ರ ಸೆಂಟರ್ ಪಾಯಿಂಟ್, ಆ ಸೆಂಟರ್ ಪಾಯಿಂಟ್ ಸೆಂಟರ್ ಆಫ್ ದಿ ಬಯಾನ್ಸಿ ಆಗಿರುತ್ತೆ. ಅದು ಏನಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂದರೆ ಆ ಎಷ್ಟು ಇಮ್ಮರ್ಜ್ ಆಗಿರೋ ಬಾಕ್ಸದ್ದು ಹೊರಗಡೆ ಹೋಗಿರ್ತಲ್ಲ ನೀರು, ಅದನ್ನೊಂದು ಇನ್ನೊಂದು ಸಣ್ಣ ಬಾಕ್ಸಿಗೆ ಹಾಕಿನ ಅಂದ್ಕೊಳ್ರಿ. ಅದ್ರಾಗ ಹಾಕಿದಾಗ ಅದರದ್ದು ಸೆಂಟರ್ ಏನಿರುತ್ತಲ್ಲ ಅದು ಕೂಡ ಸೆಂಟರ್ ಆಫ್ ಬಯಾನ್ಸಿ ಆಗಿರುತ್ತೆ. ಸೇಮ್ ಅದೇ ಕಾನ್ಸೆಪ್ಟು. ಹಂಗಾಗಿ ಈ ಸೆಂಟರ್ ಆಫ್ ಬಯಾನ್ಸಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಕ್ವಶನ್ ಇನ್ನೊಂದ್ಸತಿ ಓದ್ತೀನಿ ನೋಡ್ರಿ. ಅಮಾಂಗ್ ದ ಫಾಲೋಯಿಂಗ್ ವಾಟ್ ಕ್ಯಾನ್ ಬಿ ಸೆಡ್ ಆಸ್ ಸೆಂಟರ್ ಆಫ್ ಬಯಾನ್ಸಿ. ಸೆಂಟರ್ ಆಫ್ ಬಯಾನ್ಸಿ ಏನು ಹೇಳ್ಬೋದು ಅಂದರೆ ಈ ಆಪ್ಷನ್ ಡಿ ಕರೆಕ್ಟ್ ನೋಡ್ರಿ. ಸ್ಥಳಾಂತರಗೊಂಡ ದ್ರವದ ಪರಿಣಾಮದ ಕೇಂದ್ರ, ಸೆಂಟರ್ ಆಫ್ ಡಿಸ್ಪ್ಲೇಸ್ಡ್ ವಾಲ್ಯೂಮ್ ಆಫ್ ಫ್ಲೂಯಿಡ್. ಹೊರಗಡೆ ಫ್ಲೂಯಿಡ್ ಡಿಸ್ಪ್ಲೇಸ್ ಆಗಿರುತ್ತಲ್ಲ ಅದನ್ನು ಬಾಕ್ಸ್ ಅಲ್ಲಿ ಹಾಕ್ಕೊಳ್ರಿ. ಅಲ್ಲಿ ಅದಕ್ಕೆ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಮೇಲ್ಗಡೆಯಿಂದ ಅಪ್ಲೈ ಆಗ್ತಾ ಇರುತ್ತೆ. ಅದರದ್ದು ಸೆಂಟರ್ ಏನಿರುತ್ತಲ್ಲ ಅದು ಸೆಂಟರ್ ಆಫ್ ದಿ ಬಯಾನ್ಸಿ ಆಗಿರುತ್ತೆ. ಈ ಕಾನ್ಸೆಪ್ಟನ್ನ ಪೆನ್ನು ಪೇಪರ್ ತಗೊಂಡ್ರೆ ಮಾತ್ರ ಅರ್ಥ ಆಗೋದು. ಒಟ್ಟು ನಾನು ತಿಳಿದ ಮಟ್ಟಿಗೆ ಆದಷ್ಟು ಹೇಳಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಹೇಳಿದ್ಮೇಲೆ ಈ ಕ್ವಶನ್ನ ಪದೇ ನೋಡ್ರಿ, ನಿಮಗೆ ಅರ್ಥ ಆಗುತ್ತೆ. ಸಿಂಪಲ್ ಇದೆ ಕಾನ್ಸೆಪ್ಟು. ನೆಕ್ಸ್ಟು 59ನೇ ಕ್ವಶನ್. ಐಸೆಂಟ್ರೋಪಿಕ್ ಹರಿವಿನ ತಾಪಮಾನ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಮೊದಲು ಈ ಐಸೆಂಟ್ರೋಪಿಕ್ ಫ್ಲೋ ಏನಂದ್ರೆ ತಿಳ್ಕೊಳ್ಳೋಣ. ಈ ಐಸೆಂಟ್ರೋಪಿಕ್ ಫ್ಲೋ ಏನಪ್ಪ ಅಂದರೆ ಈ ಒಂದು ಕೊಳವೆ ತಗೋಣ. ಈ ಕೊಳವೆ ತಗೊಂಡು ಅಂದರೆ ಒಂದು ಪೈಪ್ ತಗೋಣ. ಪೈಪ್ ತಗೊಂಡು ಒಂದೇ ಡಯಾಮೀಟರ್ ಪೈಪ್ ಅಲ್ಲ, ಒಂದು ಪೈಪಲ್ಲಿ
ಬರಿತೀನಿ ನೋಡ್ರಿ ಇಲ್ಲಿ. ಇದು ಐಸೆಂಟ್ರೋಪಿಕ್ ಫ್ಲೋ ಹೆಂಗಿರುತ್ತಪ್ಪ ಅಂದರೆ ಈ ಥರ ಇರುತ್ತೆ. ಇದು ಯಾವ ಥರ ಕಾನ್ಸೆಪ್ಟ್ ಅಂದರೆ ಈ ಡ್ಯಾಮಲ್ಲಿ ನೀರು ತುಂಬಿಸಿರೋ ಥರ ಇದು ಈ ಥರ ಫ್ಲೋ ಆಗ್ತಾ ಇರುತ್ತೆ. ಇವಾಗ ಯಾವುದೇ ಫ್ಲೂಯಿಡ್ ಅಂದ್ಕೊಳ್ರಿ, ಈ ಥರ ಫ್ಲೋ ಆಗ್ತಾ ಇರುತ್ತೆ ನೋಡ್ರಿ. ಡ್ಯಾಮ್ ಕಾನ್ಸೆಪ್ಟ್ ಇದೆ ಸಿಂಪಲ್. ಇಲ್ಲಿಂದ ಇದು ಏನಾಗುತ್ತಂದರೆ ಸ್ಪೀಡ್ ಒಂದು ಕಡಿಮೆ ಇರುತ್ತೆ. ಇಲ್ಲಿ ಈ ನೀರು ಇಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ, ಬಂದು ಈ ಕಡೆ ಡ್ಯಾಮಿಂದ ಇಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಇಲ್ಲಿ ಸ್ಪೀಡ್ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇಲ್ಲಿ ಜಾಗ ಕಡಿಮೆ ಆದಾಗ ಸ್ವಲ್ಪ ಕಡಿಮೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಇಲ್ಲಿರೋ ಸ್ಪೀಡಿಗಿನ ಇಲ್ಲಿ ನೀರು ಬಂದು ಸ್ಟೋರ್ ಆಗ್ತಾ ಇರುತ್ತೆ, ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಪಾಯಿಂಟಲ್ಲಿ. ನೆಕ್ಸ್ಟು ಯಾವಾಗ ಇದು ನೋಡ್ರಿ ಈ ಥರ ಸೈಡ್ ಹೋಗುತ್ತಾ ಫುಲ್ ಸ್ಪೀಡಾಗೆ ನೀರು ಹರಿಯುತ್ತೆ. ನೀವು ಡ್ಯಾಮಲ್ಲಿ ಹೊರಗಡೆ ನೀರು ಬಿಡ್ಬೇಕಾದ್ರೆ ನೋಡ್ಬೇಕು, ಗೇಟ್ ತೆಗೆದಾಗ ಫುಲ್ ಇದರಲ್ಲಿ ಹೋಗ್ತಾ ಇರುತ್ತೆ. ಆ ಥರ ಕಾನ್ಸೆಪ್ಟ್ ಇದು. ಇಲ್ಲಿ ಟೆಂಪ್ರೇಚರ್ ಆಫ್ ಎನ್ ಐಸೆಂಟ್ರೋಪಿಕ್ ಫ್ಲೋ, ಆಪ್ಷನ್ ಡಿ ಕರೆಕ್ಟ್ ನೋಡ್ರಿ. ಕೆನಾಟ್ ಎಕ್ಸೀಡ್ ದ ರಿಸರ್ವಾಯರ್ ಟೆಂಪ್ರೇಚರ್. ಈ ಜಲಾಶಯದ ತಾಪಮಾನಕ್ಕಿಂತ ಹೆಚ್ಚಿಸಲಾಗದು. ಇದು ಟೆಂಪ್ರೇಚರ್ಗೆ ಏನೂ ಡಿಪೆಂಡೆಂಟ್ ಆಗಿರಲ್ಲ. ಇದೇನಂದರೆ ಸ್ಪೀಡ್ ಮಾತ್ರ ಹೆಚ್ಚಿಗೆ ಕಡಿಮೆ ಆಗೋದು ಇದಾಗುತ್ತೆ ಅಷ್ಟೇ. ಇಲ್ಲಿ ಸ್ಪೀಡ್ ಮಾತ್ರ ಹೆಚ್ಚಿಗೆ ಆಗುತ್ತೆ. ಐಸೆಂಟ್ರೋಪಿಕ್ ಹರಿವಿನ ತಾಪಮಾನ ಇದ್ರದ್ದು ಏನು ಇರುತ್ತಲ್ಲ, ಈ ಜಲಾಶಯದ್ದು, ನಾನು ನೀರಿನ ಕಾನ್ಸೆಪ್ಟ್ ಕೊಟ್ಟೆ, ಇದು ಗ್ಯಾಸ್ ಅಂದ್ಕೊಳ್ರಿ. ಈ ಗ್ಯಾಸಿಗೆ ಒಂದು ಟೆಂಪ್ರೇಚರ್ ಇರುತ್ತೆ ಅಂದ್ಕೊಳ್ರಿ. ಅದೇ ಟೆಂಪ್ರೇಚರು ಇಲ್ಲಿ ಮೇಂಟೈನ್ ಆಗುತ್ತೆ, ಇಲ್ಲಿ ಅಲ್ಲಿ ಯಾವುದೇ ಟೆಂಪ್ರೇಚರ್ಗೆ ಯಾವುದೇ ಇದು ಮಾಡಲ್ಲ ನಾವು. ನಾವು ಸ್ಪೀಡು ಅದರದ್ದು ಮೋಷನ್ ಮಾತ್ರ ಫ್ಲೋ ಮಾತ್ರ ಚೇಂಜ್ ಆಗುತ್ತೆ. ನೆಕ್ಸ್ಟು ನೆಕ್ಸ್ಟು 60ನೇ ಪಾಯಿಂಟು. ವಾಟ್ ಈಸ್ ದ ನೇಚರ್ ಆಫ್ ಮಾಲಿಕ್ಯುಲರ್ ಕೊಲಿಷನ್ ಇನ್ ಗ್ಯಾಸಸ್? 60ನೇ ಕ್ವಶನ್. ವಾಟ್ ಈಸ್ ದ ನೇಚರ್ ಆಫ್ ಮಾಲಿಕ್ಯುಲರ್ ಕೊಲಿಷನ್ಸ್ ಇನ್ ಗ್ಯಾಸಸ್? ಅನಿಲಗಳಲ್ಲಿ ಆಣ್ವಿಕ ಘರ್ಷಣೆಯ ಸ್ವರೂಪವೇನು? ಇದಕ್ಕೆ ಆಪ್ಷನ್ನು ಅನಿಲದ ಮಾಲಿಕ್ಯುಲರ್ ಕೊಲಿಷನ್ ಏನಾಗಿರುತ್ತೆ ಅಂದರೆ ಎಲಾಸ್ಟಿಕ್ ಆಗಿರುತ್ತೆ. ಇದು ಒಂದು ಕಾನ್ಸೆಪ್ಟ್ ಐತೆ. ಇದು ಯಾವ ಥರ ಅಂತ ಹೇಳ್ತೀನಿ ನೋಡ್ರಿ. ಇವಾಗ ಒಂದು ಸಿಸ್ಟಮಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ, ಮಾಲಿಕ್ಯೂಲ್ಸು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಮಾಲಿಕ್ಯೂಲ್ಸು ಆ ಕಡೆ ಈ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತಾ ಮಾಲಿಕ್ಯುಲರ್ ಕೊಲಿಷನ್ ಆಫ್ ಗ್ಯಾಸಸ್ಸು. ಇಲ್ಲಿ ಯಾವುದೇ ಎರಡು ಮಾಲಿಕ್ಯೂಲು ಕೊಲಿಷನ್, ನಾವೀಗ ನೋಡ್ರಿ ಎರಡು ಬಾಲ್ ತಗೊಳ್ರಿ, ಚೆಂಡು ತಗೊಳ್ರಿ, ಎರಡು ಚೆಂಡನ್ನ ಹಿಂಗೆ ಹೊಡೆದ್ರೆ ಟಚ್ ಆಗಿ ಸ್ವಲ್ಪ ದೂರ ಚಲಿಸಿ ಅದು ಸ್ಪೀಡು ಕಡಿಮೆ ಆಗಿ ಸ್ಟಾಪ್ ಆಗುತ್ತೆ. ಬಟ್ ಇಲ್ಲಿ ಎಲಾಸ್ಟಿಕ್ ನೇಚರ್ ಏನಪ್ಪ ಅಂದರೆ ಈ ಎರಡು ಮಾಲಿಕ್ಯೂಲ್ ಡಿಕ್ಕಿ ಆದ್ರೂ ಈ ಮೊದಲನೇ ಸ್ಪೀಡ್ ಇರುತ್ತಲ್ಲ ಅದೇ ಸ್ಪೀಡ್ ಮೇಂಟೈನ್ ಅನ್ನೋದೇ ಇದು ಎಲಾಸ್ಟಿಕ್ ಕಂಡೀಷನ್, ಸ್ಥಿತಿಸ್ಥಾಪಕ ಶಕ್ತಿ. ಅವೆರಡು ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ಎರಡು ಹಿಂಗೆ ಡಿಕ್ಕಿ ಹೊಡೆದ್ರೂ, ಕೊಲಿಷನ್ ಆದ್ರೂ ಈ ಮೊದಲಿಗೆ ಯಾವ ಸ್ಪೀಡ್ ಇರುತ್ತಲ್ಲ ಅದೇ ಸ್ಪೀಡಲ್ಲಿ ನೆಕ್ಸ್ಟ್ ಕೊಲಿಷನ್ ಆದರೂ ಇರುತ್ತೆ ಅನ್ನೋದು ಎಲಾಸ್ಟಿಕ್. ಅದೇ ಇನ್ನು ಎಲಾಸ್ಟಿಕ್ ಏನಪ್ಪ ಅಂದರೆ
ಎರಡು ಕೊಲಿಷನ್ ಆದರೆ ಸ್ವಲ್ಪ ಹೊತ್ತಾದಮೇಲೆ ಅದು ಸ್ಟಾಪ್ ಆಗ್ಬಿಡುತ್ತಂತ. ಎರಡು ಮಾಲಿಕ್ಯೂಲು ಟಚ್ ಆಗಿ ಸ್ವಲ್ಪ ಹೊತ್ತಾದ್ಬಿಟ್ಟು ಸ್ಟಾಪ್ ಆಗ್ಬಿಡುತ್ತಂತ. ಬಟ್ ಇದು ಹಂಗಲ್ಲ. ಈ ಮಾಲಿಕ್ಯೂಲ್ಸು ಮೊದಲಿಗೆ ಒಂದು ಸ್ಪೀಡ್ ಇರುತ್ತಪ್ಪ. ಒಂದು ಮಾಲಿಕ್ಯೂಲ್ ಎರಡನೇ ಮಾಲಿಕ್ಯೂಲಿಗೆ ಅವೆರಡು ಮಾಲಿಕ್ಯೂಲ್ ಟಚ್ ಆದ್ರೂ ಮೊದಲಿಗೆ ಯಾವ ಸ್ಪೀಡಲ್ಲಿ ಇರುತ್ತಲ್ಲ ಅದೇ ಸ್ಪೀಡಲ್ಲಿ ಮೂವ್ಮೆಂಟ್ ಆಗುತ್ತೆ ಅಂತ. ಇಷ್ಟಾಗಿತ್ತು ಇವತ್ತಿನ 10 ಪಾಯಿಂಟ್ಸು. ಇದು ವೆರಿ ಇಂಪಾರ್ಟೆಂಟ್ ಅಂದ್ಕೊತೀನಿ ಈ ಕಾನ್ಸೆಪ್ಟ್ಗಳು. ಇಷ್ಟು 3-4 ಕಾನ್ಸೆಪ್ಟು ತಿಳ್ಕೊಂಡ್ರೆ ಈ ಎಕ್ಸಾಮಲ್ಲಾದ್ರೂ ಈ ಬೇರೆ ಯಾವುದೇ ಎಕ್ಸಾಮು ಸೈನ್ಸ್ ಕ್ವಶನ್ಸು ಸ್ವಲ್ಪ ಬೇರೆ FDA ಅಲ್ಲೆಲ್ಲ ಡಿಫಿಕಲ್ಟಿ ಮಾಡ್ತಾರೆ. ಅಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯ್ತು ಇವತ್ತಿನ 10 ಪಾಯಿಂಟ್ಸು. ಎಲ್ರಿಗೂ ಧನ್ಯವಾದಗಳು.